जो तृतीय भाषा हिंदी में 1 अंक के लिए संभाव्य प्रश्न पत्र, और यह तो दूसरा भाग है और इससे भी पहला भाग आप ज़रूर देखना। उस पहले भाग के वीडियो में हम कुल मिलकर 30 प्रश्नों को इकट्ठा कर आपके पास प्रस्तुतिकरण करने के लिए प्रयास किया था। ವಿದ್ಯಾರ್ಥಿಗಳೇ, ಇದು SSLC ಪರೀಕ್ಷೆ ಜೂನ್ 2021ರಲ್ಲಿ ತೃತೀಯ ಭಾಷೆ ಹಿಂದಿಯಲ್ಲಿ ಬರ್ತಕ್ಕಂಥ 1 ಅಂಕದ ಅತಿ ಸಂಭವನೀಯ ಪ್ರಶ್ನೆಗಳ ಎರಡನೆಯ ಭಾಗದ ವಿಡಿಯೋ ಇದಾಗಿದೆ. ಸೊ ಇದಕ್ಕಿಂತ ಮುಂಚೆ ಮೊದಲ ಭಾಗದ ವಿಡಿಯೋವನ್ನು ನೋಡಿ, ಅಲ್ಲಿ 30 ಪ್ರಶ್ನೆಗಳನ್ನು ನಾವು ಏನು ಮಾಡಿದ್ದೀವಿ ಅಂದರೆ ಕೊಟ್ಟಿದ್ದೀವಿ. ಸೊ ಇದು ಎರಡನೆಯ ಭಾಗ. ಇಲ್ಲಿ 31ರಿಂದ 59ರವರೆಗೆ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಏನು ಮಾಡಿದ್ದೀನಪ್ಪ ಅಂದರೆ ಇಟ್ಟಿದ್ದೀನಿ. ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ಹಾಗಾದರೆ ಶುರು ಮಾಡುವ ಈ ದಿನದ ಮೊದಲ ಪ್ರಶ್ನೆ. ಸೊ ಪ್ರಶ್ನೆ ಸಂಖ್ಯೆ 31, ಬಸಂತ್ ಮೇ ನಿಹಿತ್ ದುರ್ಲಭ ಗುಣ ಕೌನ್ ಸಾ ಹೈ? ಅಂದರೆ ಬಸಂತನಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗುಣ ಯಾವುದು, ಅತಿ ವಿರಳವಾಗಿರ್ತಕ್ಕಂಥ ಗುಣ ಯಾವುದು? ಸೊ ಅದುವೇ ಉತ್ತರ, ಬಸಂತ್ ಮೇ ನಿಹಿತ್ ದುರ್ಲಭ ಗುಣ ಇಮಾನ್ದಾರ್ ಹೇ. ಸೊ ಬಸಂತನಲ್ಲಿರ್ತಕ್ಕಂಥ ಒಂದು ವಿರಳವಾಗಿರ್ತಕ್ಕಂಥ ಗುಣ ಪ್ರಾಮಾಣಿಕತೆ. ಪ್ರಶ್ನೆ 32 ಬಚ್ಚೋ, ಪಂಡಿತ್ ರಾಜ್ಕಿಶೋರ್ ಕಹಾ ರಹತೆ ಥೇ? ಸೊ ಪಂಡಿತ್ ರಾಜ್ಕಿಶೋರ್ ಅವರು ಎಲ್ಲಿ ವಾಸಿಸುತ್ತಿದ್ದರು? ಉತ್ತರ, ಪಂಡಿತ್ ರಾಜ್ಕಿಶೋರ್ ಕಿಶನ್ಗಂಜ್ ಮೇ ರಹತೆ ಥೇ. ಸೊ ಪಂಡಿತ್ ರಾಜ್ಕಿಶೋರ್ ಅವರು ಕಿಶನ್ಗಂಜ್ದಲ್ಲಿ ವಾಸಿಸುತ್ತಿದ್ದರು. ಪ್ರಶ್ನೆ 33, ಪಾಪ ಕಾ ಮೂಲ ಕ್ಯಾ ಹೇ? ಸೊ ಪಾಪದ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು? ಪಾಪಕ್ಕಿರ್ತಕ್ಕಂಥ ಮೂಲವಾಗಿರ್ತಕ್ಕಂಥ ಕಾರಣ ಯಾವುದು? ಸೊ ಪಾಪ ಕಾ ಮೂಲ ಅಭಿಮಾನ ಹೇ. ಸೊ ಪಾಪದ ಮೂಲ ಅಭಿಮಾನ, ಗರ್ವ, ಅಹಂಕಾರ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ ಇದೆ, ತುಳಸಿದಾಸ್ ಕಿಸ್ ಶಾಖಾ ಕೆ ಕವಿ ಹೇ? ತುಳಸಿದಾಸರವರು ಯಾವ ಶಾಖೆಯ ಕವಿಯಾಗಿದ್ದಾರೆ? ಉತ್ತರ, ತುಳಸಿದಾಸ್ ರಾಮಭಕ್ತಿ ಶಾಖಾಕ್ಕೆ ಕವಿ ಹೇ. ತುಳಸಿದಾಸರು ರಾಮಭಕ್ತಿ ಶಾಖೆಯನ್ನು ಪ್ರತಿನಿಧಿಸ್ತಕ್ಕಂಥ ಕವಿ ಆಗಿದ್ದಾರೆ. ಅಗಲ ಪ್ರಶ್ನೆ ಬಚ್ಚೋ, ಇಂಟರ್ನೆಟ್ ಕ್ಯಾ ಹೇ? ಸೊ ಇಂಟರ್ನೆಟ್ ಅಂದರೆ ಏನು? ಉತ್ತರ, ಏಕ್ ತರಹ ಕೆ ವಿಶ್ವವ್ಯಾಪಿ ಕಂಪ್ಯೂಟರ್ ಕಾ ಜಾಲ ಹಿ ಇಂಟರ್ನೆಟ್ ಹೇ. ಇದು ಒಂದು ತರ ಜಗತ್ತಿನಾದ್ಯಂತ ಹರಡಿಕೊಂಡಿರ್ತಕ್ಕಂಥ ಕಂಪ್ಯೂಟರ್ಗಳ ಜಾಲವೇ ಇಂಟರ್ನೆಟ್ ಅಂತ ಕರಿತೀವಿ. अगला प्रश्न बच्चों, प्रगतिशील राष्ट्र किसके द्वारा बदलाव लाने की कोशिश कर रहे हैं? सो ಪ್ರಗತಿಶೀಲ ರಾಷ್ಟ್ರಗಳು ಯಾವುದರ ಮೂಲಕ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ? ಉತ್ತರ, ಪ್ರಗತಿಶೀಲ ರಾಷ್ಟ್ರ ई गवर्नेंस द्वारा बदलाव लाने की कोशिश कर रहे हैं. सो ಪ್ರಗತಿಶೀಲ ರಾಷ್ಟ್ರಗಳು ಇವತ್ತು ಈ ಗವರ್ನೆನ್ಸ್ ಅಂದ್ರೆ ಈ ಆಡಳಿತದ ಮೂಲಕ ಬದಲಾವಣೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ. अगला प्रश्न बच्चों, लेखक की चप्पलें किसने पहनी थी? सो ಲೇಖಕರ ಪಾದರಕ್ಷೆಗಳನ್ನು ಯಾರು ಧರಿಸಿಕೊಂಡಿದ್ದರು? ಸೊ ಲೇಖಕ ಕಿ ಚಪ್ಪಲೆ ಇಮಾನ್ದಾರ್ ಡೆಲಿಗೇಟ್ನೆ ಪಹನಿ ಥಿ. ಆ ಲೇಖಕರ ಚಪ್ಪಲಿಗಳು ಅಲ್ಲಿರ್ತಕ್ಕಂಥ ಒಬ್ಬ ಪ್ರತಿನಿಧಿ ಏನ್ ಮಾಡಿದ್ದಪ್ಪ ಅಂತಂದ್ರೆ ಹಾಕಿಕೊಂಡಿದ್ದ. ಲೇಖಕ ಪಹನನೆ ಕೆ ಕಪಡೆ ಕಹಾ ದಬಾಕರ್ ಸೋಯಿ? ಲೇಖಕರು ತಾವು ಧರಿಸಿಕೊಳ್ತಕ್ಕಂಥ ಬಟ್ಟೆಯನ್ನ ಎಲ್ಲಿ ಇಟ್ಟು ಮಲಗಿಕೊಂಡರು? ಸೊ ಉತ್ತರ ಇದೆ, ಲೇಖಕ ಪಹನನೆ ಕಿ ಕಪಡೆ ಸಿರ್ಹಾನೆ ಮೇ ದಬಾಕರ್ ಸೋಯಿ. ಸೊ ಲೇಖಕರು ಧರಿಸ್ತಕ್ಕಂಥ ಬಟ್ಟೆಗಳನ್ನು ಏನ್ ಮಾಡಿದ್ರಪ್ಪ ಅಂದ್ರ ಸೊ ತಲೆದಿಂಬಿನ ಒಳಗಡೆ ಏನು ಹಾಕಿ ಮಲಗಿಕೊಂಡರು. प्रश्न अगला है 39, ब्रीफकेस में क्या था? सो ब्रीफकेस ನಲ್ಲಿ ಏನಿದ್ದವು? ಉತ್ತರ, ಬ್ರೀಫ್ಕೇಸ್ ಮೇ ಕಾಗಜಾತ್ था. ಸೊ ಆ ಬ್ರೀಫ್ಕೇಸ್ ನಲ್ಲಿ ಏನಿದ್ದಪ್ಪ ಅಂದ್ರೆ ಕಾಗದ ಪತ್ರಗಳು ಇದ್ದವು. अगला प्रश्न संख्या 40, लेखक को कहाँ ठहराया गया? ಸೊ ಲೇಖಕರನ್ನ ಎಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನ ಮಾಡಿದ್ರು? ಸೊ ಲೇಖಕ को होटल के बड़े कमरे में ठहराया गया. ಆ ಲೇಖಕರನ್ನ ಹೋಟೆಲಿನ ಒಂದು ದೊಡ್ಡದಾದ ಕೋಣೆಯಲ್ಲಿ ತಂಗುವ ವ್ಯವಸ್ಥೆಯನ್ನ ಮಾಡಿದ್ರು. ಪ್ರಶ್ನ 41, ಲೇಖಕ ने धूप का चश्मा कहाँ रखा था? ಸೊ ಲೇಖಕರು ತಮ್ಮ ತಂಪು ಕನ್ನಡಕವನ್ನ ಎಲ್ಲಿ ಇಟ್ಟಿದ್ರು? ಲೇಖಕ ने धूप का चश्मा कमरे की टेबल पर रखा था. ಸೊ ಲೇಖಕರು ಆ ತಂಪು ಕನ್ನಡಕವನ್ನ ತಮ್ಮ ಕೋಣೆಯ ಮೇಜಿನ ಮೇಲೆ ಇಟ್ಟಿದ್ರು. अगला प्रश्न, बहाने बनाने का प्रमुख कारण का क्या है? बहाने इसका अर्थ है कि ಹಾಗೆ ಟಾಲ್ನ ಮುಂದಕ್ಕೆ ಹಾಕೋದು. ಸೊ ಪ್ರತಿಯೊಂದನ್ನು ಕೂಡ ಮುಂದೆ ಇಂದು ಇಲ್ಲ ನಾಳೆ ಅಂತೀವಲ್ಲ ಅದು. ಸೊ ಅದನ್ನೇ ಬಹಾನೆ ಬನಾನೆ ಕಾ ಪ್ರಮುಖ ಕಾರಣ ಆಲಸ್ಯ. ಸೊ ಇದನ್ನ ಎಲ್ಲದಕ್ಕೂ ಮುಂದಕ್ಕೆ ಹಾಕ್ಲಿಕ್ಕೆ ಇರ್ತಕ್ಕಂಥ ಮನುಷ್ಯನಲ್ಲಿರ್ತಕ್ಕಂಥ ಮೈಗಳತನನೇ ಕಾರಣ ಆಲಸ್ಯ.
अगला प्रश्न है समय किसका दिया हुआ अनुपम धन है। ಈ ಸಮಯ ಯಾರು ಕೊಟ್ಟಿರತಕ್ಕಂತ ಒಂದು ಅನುಪಮವಾಗಿರತಕ್ಕಂತ ಕೊಡುಗೆ ಅಂತ ಹೇಳ್ತೀವಿ। ಉತ್ತರ ಸಮಯ ईश ने दिया हुआ अनुपम धन है। ಸಮಯ ಅಂತಕ್ಕಂಥದ್ದು ದೇವರು ಈಶ್ವರನು ಕೊಟ್ಟಿರತಕ್ಕಂತ ನಮಗೆ ಅಮೂಲ್ಯವಾದ ಕೊಡುಗೆ। अगला प्रश्न समय के खोने से क्या होता है। ಸಮಯವನ್ನ ಕಳೆದುಕೊಳ್ಳುವುದರಿಂದ ಏನಾಗ್ತದ। समय के खोने से हमेशा पछताना पड़ता है। सो ಸಮಯವನ್ನ ಕಳೆದುಕೊಳ್ಳೋದ್ರಿಂದ ನಾವು ಯಾವತ್ತೂ ಕೂಡ ಪಶ್ಚಾತ್ತಾಪವನ್ನ ಅನುಭವಿಸಬೇಕಾಗ್ತದ। अगला प्रश्न है कवि किस पर विश्वास करने को कहते हैं। सो कवि ಯಾವುದರ ಮೇಲೆ ವಿಶ್ವಾಸವನ್ನು ಇಡಲಿಕ್ಕೆ ಹೇಳಿದ್ದಾರೆ। कवि आत्मा पर विश्वास करने को कहते हैं। सो कवि ಆತ್ಮದ ಮೇಲೆ ವಿಶ್ವಾಸವನ್ನು ಇಡಲಿಕ್ಕೆ ಹೇಳಿದ್ದಾರೆ। अगला प्रश्न है बिचेंद्री को कौन सा गौरव प्राप्त होता है। सो बिचेंद्री ಅವರಿಗೆ ಯಾವ ಒಂದು ಗೌರವ ಸಿಕ್ಕಿದೆ। सो बिचेंद्री को एवरेस्ट की चोटी पर चढ़ने वाली पहली भारतीय महिला का गौरव प्राप्त होता है। सो बिचेंद्री ಅವರಿಗೆ ಎವರೆಸ್ಟ್ ಶಿಖರವನ್ನ ಏರಿರತಕ್ಕಂತ ಮೊದಲ ಭಾರತೀಯ ಮಹಿಳೆಯ ಗೌರವಕ್ಕೆ ಪಾತ್ರರಾಗಿದ್ದಾರೆ। अगला प्रश्न बिचेंद्री के माता पिता कौन थे। सो बिचेंद्री ಅವರ ತಾಯಿ ತಂದೆ ಹೆಸರನ್ನು ಹೇಳಬೇಕು। बिचेंद्री की माता का नाम हंसा देवी नेगी और पिता का नाम किशन पाल सिंह। सो बिचेंद्री ಅವರ ತಾಯಿ ಹೆಸರು हंसा देवी नेगी ಅಂತ, ಆಮೇಲೆ ತಂದೆ ಹೆಸರು ಬಂದ್ಬಿಟ್ಟು किशन पाल सिंह ಅಂತ। ಮುಂದಿನ ಪ್ರಶ್ನೆ बिचेंद्री ने किस ग्लेशियर पर चढ़ाई की। ಗ್ಲೇಷಿಯರ್ ಅಂದ್ರೆ ಹಿಮನದಿ। ಓಕೆ, ಸೋ बिचेंद्री ಅವರು ಯಾವ ಒಂದು ಹಿಮಪರ್ವತವನ್ನ ಏರಿದ್ರು। सो उत्तर है बिचेंद्री ने 1982 में गंगोत्री ग्लेशियर की चढ़ाई की। सो बिचेंद्री ಅವರು 1982ರಲ್ಲಿ ಗಂಗೋತ್ರಿ ಗ್ಲೇशियर ಅನ್ನು ಅವರು ಏನು ಮಾಡಿದ್ರಪ್ಪ ಅಂದ್ರೆ ಏರಿದ್ರು। कर्नल का नाम क्या था। सो कर्नल ನ ಹೆಸರು ಏನು। कर्नल का नाम खुल्लर था। सो कर्नल ನ ಹೆಸರು खुल्लर ಆಗಿತ್ತು। मेजर का नाम क्या था। मेजर न ಹೆಸರೇನು। और मेजर का नाम कुमार था। सो मेजर न ಹೆಸರು कुमार। अगला प्रश्न है एवरेस्ट पर भारत का झंडा फहराते समय पाल के साथ कौन थे। एवरेस्ट ಮೇಲೆ ಭಾರತದ ಧ್ವಜವನ್ನು ಹಾರಿಸುವ ಸಮಯದಲ್ಲಿ ಈ ಪಾಲ್ ಅವರ ಜೊತೆ ಯಾರಿದ್ದರು। पाल इट मीन्स बिचेंद्री पाल। एवरेस्ट पर भारत का झंडा फहराते समय पाल के साथ अंग दोर्जी थे। एवरेस्ट ಮೇಲೆ ಭಾರತದ ಧ್ವಜವನ್ನು ಹಾರಿಸುವ ಸಮಯದಲ್ಲಿ ಪಾಲ್ ಅವರ ಜೊತೆ ಅಂಗದೋರ್ಜಿ ಇದ್ದನು। अगला प्रश्न है बच्चों सूरश्याम पद के रचयिता कौन है। सो सूरश्याम ಅಂತಕ್ಕಂತ ಪದವನ್ನ ರಚನೆ ಮಾಡಿರತಕ್ಕಂತವರು ಯಾರು। सूरश्याम पद के रचयिता सूरदास है। सूरश्याम ಅಂತಕ್ಕಂತ ಪದವನ್ನ ಬರೆದಿರತಕ್ಕಂತ ಕವಿ सूरदासರು। अगला प्रश्न यशोदा और नंद का रंग कैसा था। सो यशोदा ಮತ್ತು ನಂದರ सो ಮೈ ಬಣ್ಣ ಹೇಗಿತ್ತು, ಯಾವುದಾಗಿತ್ತು। ಯಶೋದಾ और नंद का रंग गोरा था। सो ಯಶೋದಾ ಮತ್ತು ನಂದ ಇವರ ಮೈ ಬಣ್ಣ ಏನಾಗಿತ್ತಪ್ಪ ಅಂದ್ರೆ ಗೋರಾ ಅಂದ್ರೆ ಸಫೇದ್ ಬಿಳುಪು ಅಂತ ಕರಿತೀವಿ, ಬೆಳ್ಳಗಾಗಿತ್ತು। अगला प्रश्न यशोदा किसकी कसम खाती है। सो ಯಶೋದಾ ಯಾವುದರ ಮೇಲೆ ಏನು ಮಾಡ್ತಾಳಪ್ಪ ಅಂದ್ರೆ ಆನೆಯನ್ನ ತಗೊಳ್ತಾರೆ। ಯಶೋದಾ ಗೋಧನ್ ಕಿ ಕಸಮ್ ಖಾತಿ ಹೇ। ಸೊ ಯಶೋದಾ ಏನ್ ಮಾಡ್ತಾಳಪ್ಪ ಅಂದ್ರೆ ಗೋಧನ್ ಅಂದ್ರೆ ಸಕಲವಾಗಿರ್ತಕ್ಕಂಥ ಗೋ ಸಂಪತ್ತಿನ ಮೇಲೆ ಆನೆಯನ್ನ ಪ್ರಮಾಣವನ್ನ ಮಾಡ್ತಾಳೆ। अगला प्रश्न है बालकृष्ण का रंग कैसा था। ಹಾಗಾದ್ರೆ ಕೃಷ್ಣನ ಮೈ ಬಣ್ಣ ಹೇಗಿತ್ತು। और बालकृष्ण का रंग काला था। ಶ್ಯಾಮ ವರ್ಣ ಅಂತಂದ್ರೆ ಕಪ್ಪು ಬಣ್ಣ। ಸೊ ಈ ಕೃಷ್ಣನ ಮೈ ಬಣ್ಣ ಕಪ್ಪಗಾಗಿತ್ತು, ಕಾಲಾ था। अगला प्रश्न कृष्ण भक्ति शाखा के प्रवर्तक कौन है। सो कृष्ण भक्ति ಶಾಖೆಯ ಪ್ರವರ್ತಕರು ಯಾರು। सो कृष्ण भक्ति ಶಾಖೆಯ ಪ್ರವರ್ತಕರು ಯಾರಪ್ಪ ಅಂತಂದ್ರೆ सूरदासರು। कृष्ण भक्ति शाखा के प्रवर्तक सूरदास। किस नगर को सिलिकॉन सिटी कहा जाता है। सो ಯಾವ ನಗರವನ್ನ ಸಿಲಿಕಾನ್ ಸಿಟಿ ಅಂತ ಕರಿತೀವಿ। सो बहुत ही आसान उत्तर था बेंगलुरु नगर को सिलिकॉन सिटी कहा जाता है। सो ಬೆಂಗಳೂರು ನಗರವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಸಿಲಿಕಾನ್ ಸಿಟಿ ಅಂತ ಕರೀತಾರೆ। अगला प्रश्न महिला की साहसगाथा पाठ बिचेंद्री की किस रचना पर आधारित है। सो महिला की साहसगाथा ಅಂತಕ್ಕಂತ ಪಾಠ ಬಿಚೇಂದ್ರಿ ಅವರ ಯಾವ ರಚನೆಯ ಮೇಲೆ ಆಧಾರದಲ್ಲಿದೆ। ರಚನೆ ಅಂದ್ರೆ ಕೃತಿ। ಸೊ ನೆನಪಿಟ್ಕೊಳ್ತಕ್ಕಂಥದ್ದು
महिला की साहसगाथा पाठ बिचेंद्री की एवरेस्ट मेरी शिखर यात्रा ಆತ್ಮಕಥಾ पर आधारित है. ಸೊ ಈ ಮಹಿಳಾ ಕಿ ಸಾಹಸಗಾಥ ಅಂತಕ್ಕಂಥ ಪಾಠ ಬಿಚೇಂದ್ರಿ ಪಾಲ್ ಅವರು ಬರೆದಿರ್ತಕ್ಕಂಥ ಎವರೆಸ್ಟ್ ಮೇರಿ ಶಿಖರ ಯಾತ್ರಾ ಅಂತಕ್ಕಂಥ ಆತ್ಮಕಥೆಯ ಆಧಾರದ ಮೇಲೆ ಇದೆ. ಅಲ್ಲಿಂದ ಆ ಪಾಠವನ್ನು ತೆಗೆದುಕೊಂಡಿದ್ದಾರೆ. ओके, ಈ ಒಂದು ವಿಡಿಯೋದ ಕಡೆಯ ಪ್ರಶ್ನೆ, सम्मेलन में लेखक के भाग लेने से किन किन को प्रेरणा मिल सकती थी. ಈ ಸಮ್ಮೇಳನದಲ್ಲಿ ಲೇಖಕರು ಭಾಗವಹಿಸುವುದರಿಂದ ಯಾರ್ಯಾರಿಗೆ ಪ್ರೇರಣೆ ಸಿಗ್ತಿತ್ತು. ಸೊ ಉತ್ತರ ಇದೆ, सम्मेलन में लेखक के भाग लेने से ईमानदारों तथा उदयीमान ईमानदारों को प्रेरणा मिल सकती थी. ಈ ಸಮ್ಮೇಳನದಲ್ಲಿ ಲೇಖಕರು ಭಾಗವನ್ನು ವಹಿಸೋದ್ರಿಂದ ಪ್ರಾಮಾಣಿಕತರಿಗೆ ಹಾಗೂ ಉದ್ಯೋನ್ಮುಖ ಭವಿಷ್ಯದಲ್ಲಿ ಬರ್ತಕ್ಕಂಥ ಪ್ರಾಮಾಣಿಕರಿಗೆ ಒಂದು ಪ್ರೇರಣೆಯನ್ನು ಸಿಗ್ತದ ಅಂತ ಇತ್ತು. ವಿದ್ಯಾರ್ಥಿಗಳೇ, ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ ನಾನು 29 ಪ್ರಶ್ನೆಗಳನ್ನು ತಂದಿದ್ದೀನಿ. ಒಟ್ಟಾರೆಯಾಗಿ ಈ ಪರೀಕ್ಷೆಗೆ ತಮಗೆ 59 1 ಅಂಕದ ಅತಿ ಸಂಭವನೀಯ ಪ್ರಶ್ನೆಗಳನ್ನು ಬಹಳಷ್ಟು ಅಧ್ಯಯನವನ್ನು ಮಾಡಿ ಅದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಹೀಗೆ ಅಧ್ಯಯನವನ್ನು ಮಾಡಿ ಮುಂದಿನ ಸರಣಿಗಳಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನೋಡುವ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಲು ಮರೆಯದಿರಿ. ಎಲ್ಲ ಪಾಠಗಳ ವಿಡಿಯೋಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೋಡಿ. ಧನ್ಯವಾದ.